ಇವತ್ತು ನಾವು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ಗೆ ಬಂದಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಎಕ್ಸ್ಪೋ ನೋಡೋದಕ್ಕೆ ಆ್ಯಕ್ಚುಲಿ ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಎಕ್ಸ್ಪೋ ನಡೀತಿದೆ. ಸೊ ಅದನ್ನು ನೋಡೋಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಒಂದು ಸೈಲೆಂಟ್ ಟ್ರೆಂಡಿಂಗಲ್ಲಿ ಇರೋದು ಅಂತಂದರೆ ಅಗ್ರಿಕಲ್ಚರೇ. ಏನಕ್ಕೆ ಅಂತಂದರೆ ಸಾಕಷ್ಟು ಯೂತ್ಸ್ಗಳು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನಾಲೆಜ್ ಪಡ್ಕೊಂಡು ಅಗ್ರಿಕಲ್ಚರಲ್ ಫೀಲ್ಡ್ಗೆ ಹೋಗ್ತಾ ಇದ್ದಾರೆ. ಅಫ್ಕೋರ್ಸ್ ಫಾರ್ ಮೇಕಿಂಗ್ ಮನಿ. ಏನಕ್ಕೆ ಅಂತಂದರೆ ಅಫ್ಕೋರ್ಸ್ ಇಟ್ಸ್ ಟ್ಯಾಕ್ಸ್ ಫ್ರೀ. ಬಟ್ ಆದರೂ ನಮಗಂತೂ ತಡಬಡಾನು ಏನೂ ಗೊತ್ತಿಲ್ಲ. ಬಟ್ ಇವ್ನು ಕರೆದವನೆ ಅಂತ ಬಂದಿದ್ದೀನಿ ಅಷ್ಟೇ. ಸೊ ಆ್ಯಕ್ಚುಲಿ ಇಲ್ಲಿ ಅಗ್ರಿ ಬಿಸ್ನೆಸ್ ಶೋ ಮತ್ತು ಫುಡ್ ಬಿಸ್ನೆಸ್ ಶೋ ಎರಡೂ ಕೂಡ ಇದೆ. ನನಗೆ ಆ್ಯಕ್ಚುಲಿ ಫುಡ್ ಬಿಸ್ನೆಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಇವನಿಗೆ ಅಗ್ರಿಕಲ್ಚರ್ ಮೇಲೆ ತುಂಬ ಇಂಟ್ರೆಸ್ಟ್ ಜಾಸ್ತಿ. ಏನಕ್ಕಂತಂದರೆ ಇವಾಗ ಅಗ್ರಿಕಲ್ಚರಿಂದನೇ ಫುಡ್ಡು ಸರಿನಾ, ಅದು ಒಂಥರ ಚೈನ್ ಲಿಂಕ್ ಇದ್ದಂಗೆ. ಬಟ್ ಆದರೆ ನನಗೆ ಫುಡ್ ಇಂಡಸ್ಟ್ರಿ ಮೇಲೆ ಏನಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಅಂತಂದರೆ ಅಫ್ಕೋರ್ಸ್ ದುಡ್ಡಿದೆ, ಎರಡರಲ್ಲೂ ದುಡ್ಡಿದೆ, ಹಾಗೆ ರಿಸ್ಕು ಇದೆ. ಮತ್ತಿನ್ನೇನು ಬೇಕು? So actual near about a dairy plant and is starting from just near about 1 CR. Because that first thing you need a homogenizer, pasteurizer, milk reception center, and after that ghee processing. ಯಾವ ಬೋನಿಗೆ ಅರ್ಥವಾಗುತ್ತದೆ? Look, like I was starting as a small scale as a dairy farmer, so I want to sell in my village only. So I wanted to as a milk, not milk, like byproducts of the milk, ghee, butter. You go for the melena process. The traditional ghee process. That's it. First thing is the total flavored milk line. First is turntable. The turntables work in the just put on bottle on this side. Okay, and after that this is the conveyor. And after that each bottle pass out your filling process. So automatically he inject the milk in just a butter milk and flavored milk, something like that. And he go for the conduction sealing. Conduction sealing is like this is conduction sealing. Okay. Leakage testing unit. This is the leakage testing unit. Okay. After that capping. This is the retort process. Is increasing the shelf life. And what will be the complete cost, sir, if you want to start a flavored milk business? Near about 1.5 CR. 1.5 CR. ಲಿಟ್ರಲಿ ಫ್ಲೇವರ್ಡ್ ಮಿಲ್ಕ್ ಬಿಸ್ನೆಸ್ ಶುರು ಮಾಡಬೇಕು ಅಂದರೆ ಇಟ್ಸ್ 1.5 CR ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಲೈಕ್ ಈಗ ಮಾರ್ಕೆಟು ಅಷ್ಟು ಈಸಿಯಾಗಿಲ್ಲ. ಲೈಕ್ ಲಾಟ್ಸ್ ಆಫ್ ಬ್ರ್ಯಾಂಡ್ಸ್ ಆಲ್ರೆಡಿ ಮಾರ್ಕೆಟಲ್ಲಿದೆ. ಅವ್ರಿಗೆ ಒಂದು ಬಿಸ್ನೆಸ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿಲ್ಲ. ಏನಕ್ಕೆ ಸ್ಯಾಚುರೇಷನ್ ಆಗಬೇಕು. ಮತ್ತು ಟಾಪ್ ಬ್ರ್ಯಾಂಡ್ಸ್ ಎಲ್ಲ ಏನಿದೆ ಆಲ್ರೆಡಿ ಅಕ್ವೈರ್ ಮಾಡಿದ್ದಾರೆ. ದಟ್ ಈಸ್ ಅ ರಾಂಗ್ ಕನ್ಸೆಪ್ಷನ್. ಇನ್ ಟೈರ್ 2 ಮತ್ತು ಟೈರ್ 3 ಬಿಸ್ನೆಸ್ ಸಿಟೀಸ್ನಲ್ಲಿ ಇನ್ನು ಯಾವುದೇ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ತೊಗೊಂಬಂದ್ರು ಕೂಡ, ಫಾರ್ ಎಕ್ಸಾಂಪಲ್ ಸೇವರೀಸ್ ಆಗಿರ್ಬೋದು, ಜ್ಯೂಸಸ್ ಆಗಿರ್ಬೋದು, any kind of other things which is affordable in rates and in minimum packaging like quantities sell ಆಗುತ್ತೆ. ಸೊ ಏನಂತ ಹೇಳಿದ್ರೆ ಕಾನ್ಸೆಪ್ಟ್ ನಾವು ಕೋಕೋ ಕೋಲಾ ಕಂಪ್ನಿ ಥರನೇ ಬಿಲ್ಡ್ ಮಾಡಬೇಕು ಅಂತ ಏನಿಲ್ಲ. ಟೈರ್ 2 ಮತ್ತು ಟೈರ್ 3 ಸಿಟೀಸ್ನ ಮೇನ್ ಫೋಕಸ್ ಮಾಡಿ ನಮ್ಮ ಕಸ್ಟಮರ್ಸ್ಗೆ ಏನು ಬೇಕು ಅಂತ ಟಾರ್ಗೆಟ್ ಮಾಡಿದ್ರೆ ಸೊ ವಿಲ್ ಬಿ ಹ್ಯಾವ್ ಎ ಪ್ರಾಫಿಟಬಲ್ ಬಿಸ್ನೆಸ್. ಆಗಲ್ಲ, ನಿನ್ ಕೈಲಿ ಆಗಲ್ಲ. ನೀವು ಬರೀ ಸೇಲ್ಸ್ ಆನ್ ಮಷಿನರೀಸ್ ಕೂಡ ಟ್ರೈನಿಂಗ್ ಕೂಡ ನೋಡಿ. ಇದು ಕೋಕೋ ಗ್ರೀನ್ ಯೂನಿಟ್ ಅಂತ ಇವರು SK ಬಾಬು ಇವರೇ ಫೌಂಡರು. ಇಟ್ಸ್ ಎ ನ್ಯಾಷನಲ್ ಅವಾರ್ಡ್. ಈಕೋ ಮತ್ತೆ ಕೊಕೊನಟ್ ವೇಸ್ಟ್ ಕೂಡ ಆಗೋದಿಲ್ಲ. ಇದನ್ನ ಫೈಬರ್ ಮಾಡಿ ಇದು ಮಾಡೋದು. ಇದು ನೋಡಿ, ಇದು ಬಂದ್ಬಿಟ್ಟು ಬನಾನಾ ಫೈಬರ್ ಇಂದ ಸ್ಟೆಮ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರೋ ಫೈಬರ್. ಈ ಫೈಬರ್ ಇಂದ ಈ ತರ ಮ್ಯಾಟ್ಸ್ ಇದೆಲ್ಲ ಇದರಲ್ಲೇ ಆಗಿರೋದು. ಬ್ಯಾಗ್ ಆಗಿರ್ಬೋದು, ಪರ್ಸು. ಕಂಪ್ಲೀಟ್ ಈಕೋ ಫ್ರೆಂಡ್ಲಿ, ಟೋಟಲಿ ಈಕೋ ಫ್ರೆಂಡ್ಲಿ. ಆಮೇಲೆ ನೋಡಿ, ಮೇನ್ ಬಂದ್ಬಿಟ್ಟು ನಮ್ದು ಹೊಸ ಕಾನ್ಸೆಪ್ಟ್ ಇದು. ಈ ಸ್ವಿಗ್ಗಿ ಆಗಲಿ ಝೊಮ್ಯಾಟೋದಲ್ಲಾಗಲಿ ದೇ ಯೂಸ್ ಪ್ಲಾಸ್ಟಿಕ್. ಸೊ ಇನ್ಸ್ಟೆಡ್ ಆಫ್ ಪ್ಲಾಸ್ಟಿಕ್ ಯು ಕ್ಯಾನ್ ಯೂಸ್ ದಿಸ್ ಏರ್ ಟೈಟ್ ಬಾಕ್ಸಸ್. ಸೊ ಇಲ್ಲಿ ನೋಡಿ, ನಾ ಇಟ್ಕೊಂಡು ಹಿಂಗೆ ಅಂತ ಏನು ಬೀಳೋದೇ ಇಲ್ಲ. ಸೊ ಎಲ್ಲ ಈಕೋ ಫ್ರೆಂಡ್ಲಿ ಸರ್. ಎಲ್ಲ ಬಯೋಡಿಗ್ರೇಡಬಲ್. ನೀವು ತಿಂದ್ಬಿಟ್ಟಾಗಲಿ ಏನು ಭೂಮಿಗೆ ಹಾಕಿದ್ರು ಕೂಡ ಗೊಬ್ಬರ ಆಗುತ್ತೆ. ಪ್ಲಾಸ್ಟಿಕ್ ಥರ ಹಜಾರ್ಡಸ್ ಏನಲ್ಲ ಇದು. ಸರ್, ಈಗ ಒಂದು ಯೂನಿಟ್ ಶುರು ಮಾಡಬೇಕು ಅಂತ ಇದ್ರೆ ಆಸ್ ಎ ಸ್ಮಾಲ್ ಸ್ಕೇಲ್ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಸರ್? ಯಾರು ಮಾಡ್ಬೋದು? ಇದು ನಮ್ಮದು ಆ್ಯಕ್ಚುಲಿ ರೂರಲ್ ವುಮೆನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಗೆ ಹೆಲ್ಪ್ ಮಾಡ್ತೀವಿ ನಾವು. ಓಕೆ. ಅಂದರೆ ಕನಿಷ್ಠ ಪಕ್ಷ ಈ ಥರ ಮಿಷಿನರಿ ಹಾಕ್ತೀನಿ ಅಂದರೆ ಇನಿಷಿಯಲಿ ಇನ್ವೆಸ್ಟ್ಮೆಂಟ್ ವಿಲ್ ಬಿ ಲೈಕ್ ಅರೌಂಡ್ 4 to 5 lakhs. ಸೊ ಅದಕ್ಕೆ ಗೌರ್ಮೆಂಟಿಂದ ಸಬ್ಸಿಡಿ ಕೂಡ ಸಿಗುತ್ತೆ. ಓಕೆ. ವುಮೆನ್ ಎಂಪವರ್ಮೆಂಟ್ ಅಂತ ಹೇಳಿ ಪ್ರಾಡಕ್ಟ್ ಫಿನಿಶ್ ಪ್ರಾಡಕ್ಟ್ಸ್ನ ನಾವೇ ವಾಪಸ್ ಬೈಬ್ಯಾಕ್ ಮಾಡ್ಕೋತೀರಾ? ಬಟ್ ನಮ್ಮ ಕರ್ನಾಟಕದ ಅವ್ರಿಗೆ ಇಲ್ಲಿ ಹೆಲ್ಪ್ ಆಗಲಿ ಅಂತ ಬೆಂಗಳೂರಿನಲ್ಲಿ ಒಂದು ಆಫೀಸ್ ಓಪನ್ ಮಾಡಿದ್ದೀವಿ. ಕೊತ್ತೂರು ಜಿಲ್ಲೆ JP ನಗರ 8 phase ಅಲ್ಲಿ ನಮ್ಮ ಆಫೀಸ್ ಇದೆ.
ಸೊ ಟ್ರೈನಿಂಗ್ ಅಲ್ಲಿ ಸರ್ ಎಲ್ಲಾನು ಹೇಳ್ಕೊಡ್ತಿಲ್ಲ, ಸೆಲೆಕ್ಟೆಡ್ ನಾವು ಸೆಲೆಕ್ಟೆಡ್ ನಿಮ್ಗೆ ಯಾವ್ದು ಬೇಕು ಅದನ್ನ ನಾವು ಮುಖ್ಯವಾಗಿ ಏನು ಅಂದ್ರೆ ಇದು ನೋಡಿ, ಇದು ಲವಂಚ ಅಂತ ವೆಟ್ಟಿವೇರ್ ಅಂತೀವಿ. ಇಟ್ಸ್ ಅನ್ ಮೆಡಿಸಿನಲ್ ಪ್ಲಾಂಟ್, ಇದು ಆಯುರ್ವೇದಿಕ್ ಪ್ಲಾಂಟ್. ಇದು ಟೆರೆಸ್ ಗಾರ್ಡನಿಂಗ್ ಅಲ್ಲಿ ಬೆಳೆಯಬಹುದು ಇದನ್ನ. ಸೊ ನಮ್ದು ಹೊಸ ಕಾನ್ಸೆಪ್ಟ್ ಅಲ್ಲಿ ಪೈಪ್ ಕಲ್ಟಿವೇಶನ್ ಸಿಸ್ಟಮ್ ಅಂತ ಮಾಡಿದೀವಿ. 1 kgಗೆ ಅಗೇನ್ ನಾವು 120 ರೂಪಾಯಿ ಕೊಟ್ಟು ನಾವೇ ಬೈಬ್ಯಾಕ್ ಮಾಡ್ತೀವಿ. ನಿಮ್ಮ ಮನೆ ಮೇಲೆ 50 ಪೈಪ್ ಹಾಕಿದ್ರೆ ಆನ್ ಆನ್ ಆವರೇಜ್ ಒಂದು ಮಹಿಳೆ ತಿಂಗಳಿಗೆ 10,000 ರೂಪಾಯಿ ಸಂಪಾದನೆ ಮಾಡ್ತೀವಿ, ಏನು ಮಾಡದಲ್ಲೇನೆ. We cultivate mushroom and we sell the value added products all based in oyster mushroom. Then we have we get the recipes standardized. Right now we are beginning, but then we have researched enough and found all the problems that come when you face when you cultivate mushroom. There's a lot of challenges. So we have also found the solution. The challenge with mushroom is that it will the lifespan is very short. 3 days. 3 days, yes. So it's a challenge for all the cultivators, but we have a solution here, and we are looking for an investor who will be ready to invest with us. The solution is that using a particular technology, the unique technology, it will increase the lifespan of mushrooms up to 1 year or maybe 2 years. That also without losing the texture, color and nutrition of the mushroom. There are alternative methods, but if you use that alternative methods, it will mushroom will lose its texture, color and nutrition. But using this technology, it will you can retain all the nutrition, color and texture, everything as such. All this will not come, no? ಹೋಗು ಡೆಮೋ ನೋಡು. ಡಾರ್ಕ್ ಸರ್ಕಲ್ಗೂ ಕೂಡ ಇದಾಗುತ್ತಾ? ಏನ್ ಗುರು ಇಷ್ಟು ತಣ್ಣಗೈತೈತೆ? ಸ್ವರ್ಗ ಸುಖ ಗುರು. ಚೆನ್ನಾಗಿತ್ತು ಡೆಮೋ. ಇನ್ನೊಂದು 10 ನಿಮಿಷ ಕೊಡ್ತಾರ ಕೇಳು. ತಗೋದಿ ಅಂದ್ರೆ ಕೊಡ್ತಾರ, ತಗೊಂಡು ನೀನು ಡೆಮೋ ತಗೋ. ಅಂದ್ರೆ ಲೈಕ್ ಫ್ರಿಜ್ ಅಲ್ಲಿ ಕೋಲ್ ಇದು ಮಾಡೋದು. ನಮ್ಮ ಬಡವ್ರ ಮಂದಿ ಮನೇಲಿ ಫ್ರಿಜ್ ಇಲ್ಲಪ್ಪ. ಬರೀ ಇಂಥದೆಯಾ? ಪಿಜ್ಜಾ ಫ್ರಾಂಚೈಸ್ ನಾವು ಚೆಕ್ ಮಾಡಿಸ್ತೀವಲ್ಲ, ನಿಮ್ ಪ್ರಕಾರ ಫ್ರಾಂಚೈಸ್ ಬಿಸ್ನೆಸ್ ವರ್ತ ಇಲ್ವಾ? ಫ್ರಾಂಚೈಸ್ ಬಿಸ್ನೆಸ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಂತರ ನ್ಯೂಬಿ, ನನಗೆ ಪಿಜ್ಜಾ ಬಗ್ಗೆ ಏನು ಐಡಿಯಾ ಇಲ್ಲ, ಪಿಜ್ಜಾ ಮಾರ್ಕೆಟಿಂಗ್ ಹೇಗೆ ಅಂತ ಗೊತ್ತಿಲ್ಲ. ಸೊ ಈಗ ಒಂದು ಫ್ರಾಂಚೈಸಿ ಅಂತ ಹೋದಾಗ ಅವ್ರು ನಿಮ್ಮೊಂದು ಒನ್ ಸ್ಟಾಪ್ ಸೊಲ್ಯೂಷನ್, ನಿಮಗೆ ಎಲ್ಲ ಫುಲ್ಲು ಆಸ್ ಅ ರೆಡಿ ಟು ಮಾರ್ಕೆಟ್ ಮತ್ತು ರೆಡಿ ಟು ಸೆಲ್, ರೆಡಿ ಟು ಬಿಸ್ನೆಸ್ ಅಂತ ಒಂದು ಕಾನ್ಸೆಪ್ಟ್ ಅವ್ರದ್ದು. ಹೌದು. ಸೊ ನಿನಗೆ ಈ ಥರ ರಿಕ್ವೈರ್ಮೆಂಟ್ಸ್ ಬೇಕು, ನನಗೆ ಎಲ್ಲಿ ಸಿಗುತ್ತೆ, ಏನು ಮಾಡುತ್ತೆ, ಯಾವ ಥರ ತಗೋಬೇಕು ಅನ್ನೋದು ನಿಮಗೆ ತಲೆನೋವು ಇರೋದಿಲ್ಲ. ಏನಂದ್ರೆ ಒನ್ ಸ್ಟಾಪ್ ಎಲ್ಲ ನಿಮ್ಗೆ ಕೊಡ್ತಾರೆ. ಸೊ ನೀನಂದ್ರೆ ಜಸ್ಟ್ ಯು ಕ್ಯಾನ್ ಗೋ ಆನ್ ವಿತ್ ಯೋರ್ ಆಪರೇಷನ್, ಬಿಸ್ನೆಸ್ ಆಪರೇಷನ್. ಅದೊಂದು ನಿನಗೆ ತಲೆನೋವು ಕಡಿಮೆ ಆಗುತ್ತೆ. ಈಗ ನಾನೇ ಸ್ವಂತವಾಗಿ ನಾನೇ ಎಲ್ಲ ಮಾಡ್ತೀನಿ, ಸೆಟಪ್ ಮಾಡ್ತೀನಿ ಅಂತಂದ್ರೆ ಐಡಿಯಾ ಇರಬೇಕು. ಐಡಿಯಾ ಇದ್ದು ಕಾಂಟ್ಯಾಕ್ಟ್ಸ್ ಇದ್ರೆ ಸೊ ನಿನಗೆ ಅದು ನಿನ್ಗೆ ಗೊತ್ತಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಫ್ರಾಂಚೈಸಿ. ನಾನೇನು ಗೊತ್ತ ಹೇಳೋದು, ಈಗ ಆಲ್ಮೋಸ್ಟ್ ನಾನು 3 years ರೆಸ್ಟೋರೆಂಟ್ ಫೀಲ್ಡಲ್ಲಿ ಇದೆ, ಫುಡ್ ಫೀಲ್ಡಲ್ಲಿ ಇದೆ. ಸೊ ಇವ್ರು ಹೇಳಿದ ಇನ್ವೆಸ್ಟ್ಮೆಂಟ್ ಪ್ರಕಾರ ಒಂದು ಫ್ರಾಂಚೈಸ್ಗೆ ಅವರು ಆಲ್ಮೋಸ್ಟ್ ಎಕ್ಸ್ಪ್ರೆಸ್ ಕೌಂಟರ್ಗೆ 8 lakhs ಅಂತ ಹೇಳಿದ್ರು. ಅದನ್ನು ಆಲ್ಮೋಸ್ಟ್ ನಾವು 8 lakhs ನಾವೇ ಸೆಟಪ್ ಮಾಡ್ಕೊಂಡ್ರೆ, ಸ್ವಲ್ಪ ನಾಲೆಜ್ ಪಡ್ಕೊಂಡು ರಿಸರ್ಚ್ ಮಾಡ್ಕೊಂಡು ವಿ ಕ್ಯಾನ್ ಬಿಲ್ಡ್ ಅವರ್ ಓನ್ ಬ್ರ್ಯಾಂಡ್. ನಮಗೆ ಔಟ್ಸೈಡ್ ಸಿಟೀಸ್ ನಾವು ದೊಡ್ಡದಾಗಿ ಎಕ್ಸ್ಪೆನ್ಷನ್ ಮಾಡೋ ಐಡಿಯಾ ಇಲ್ಲ ಅಂದ್ರೂ ನಾವು ಓಪನ್ ಮಾಡಿರೋ ಸಿಟಿಲಿ ವಿ ಕ್ಯಾನ್ ಹೋಲ್ಡ್ ಅ ಬ್ರ್ಯಾಂಡ್ ಆಫ್ ಆರ್ ಸೆಲ್ಫ್. ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು 8 lakhs ಏನೋ ಅವ್ರು ಹೇಳ್ತಿದ್ದಾರೆ. ಬಟ್ ನನ್ನ ಪ್ರಕಾರ ಕಮಿಂಗ್ ಟು ಫ್ರಾಂಚೈಸೇ ಮಾಡಬೇಕು ಅನ್ನೋದಾದ್ರೆ ಆ್ಯಕ್ಚುಲಿ ಒಂದು ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಏನಕ್ಕೆಂದ್ರೆ ಫ್ರಾಂಚೈಸಲ್ಲಿ ಆಲ್ಮೋಸ್ಟ್ ಬ್ರ್ಯಾಂಡಿಂಗ್ ಮಾಡ್ಬಿಟ್ಟಿರ್ತಾರೆ ಅವರು ಅಲ್ವಾ? ಬ್ರ್ಯಾಂಡಿಂಗ್ ಆಲ್ಮೋಸ್ಟ್ ಅವ್ರು ಮಾಡ್ಬಿಟ್ಟಿರ್ತಾರೆ. ನಾವೀಗ ಹೊಸದಾಗಿ ಮಾಡ್ತೀವಿ ಅಂದ್ರೆ ನಮಗೊಂದು ಚಾಲೆಂಜ್ ಬೀಳೋದು ಮಾರ್ಕೆಟಿಂಗು. ಬಟ್ ಆದರೆ ನಮ್ಗೆ ಏನು ಅಡ್ವಾಂಟೇಜ್ ಅಂದ್ರೆ, ಇಫ್ ಕಸ್ಟಮರ್ ಅವ್ರಿಗೆ ನೀಡಿಗೆ ತಕ್ಕಂತೆ ಟೇಸ್ಟ್ ಬೇಕು ಅಂದಾಗ ವಿ ಕ್ಯಾನ್ ಆಲ್ಟರ್ ಇಟ್. ಬಟ್ ಫ್ರಾಂಚೈಸಲ್ಲಿ ವಿ ಕಾಂಟ್ ಆಲ್ಟರ್. ಅವ್ರು ಏನೊಂದು ಸ್ಟ್ಯಾಂಡರ್ಡ್ ರೆಸಿಪಿ ಕೊಟ್ಟಿರ್ತಾರೆ ಮತ್ತೆ ಪ್ರೊಸೆಸಿಂಗ್ ಮೆಥಡ್ ಕೊಟ್ಟಿರ್ತಾರೆ, ನಾವು ಅದನ್ನೇ ಫಾಲೋ ಮಾಡ್ಕೋಬೇಕು. ಅದೊಂದು ಡಿಸ್ಅಡ್ವಾಂಟೇಜ್. ಏನಂದ್ರೆ ಕೆಲವೊಂದು ಫ್ರಾಂಚೈಸಲ್ಲಿ ನಾನು ಟ್ರೈ ಮಾಡಿರೋದ್ರಿಂದ ಲೈಕ್ ಅವರು ಹೆಸರು, ಈಗ ಲೈಕ್ ಎಕ್ಸಾಂಪಲ್ ವಡಾಪಾವ್, ಅವರು ಮುಂಬೈ ವಡಾಪಾವ್ ಒರಿಜಿನಾಲಿಟಿ ವಡಾಪಾವೇ ಟೇಸ್ಟ್ ಇರಲ್ಲ. ನಾವು ಸರ್ ನಮ್ಗೆ ಹಿಂಗೆ ಬೇಡ ಸರ್, ನಮ್ಗೆ ಈ ಥರ ಕೊಡಿ ಅಂದರೆ ಅವ್ರು ಹೇಳಿದೇನು ಗೊತ್ತಾ ನನಗೆ, ನಾನು ಕೊಡಲ್ಲ ಸರ್ ಫ್ರಾಂಚೈಸ್ ನಾವು ಆರ್ಡ್ರ್ ಮಾಡೋಂಗಿಲ್ಲ. ನಮ್ಗೆ ಯಾವ ಥರ ಒಂದು ಮೇಲ್ಗಡೆಯಿಂದ ನಮ್ಗೆ ಮೆಥಡ್ ಬಂದಿದೆ ಅದನ್ನೇ ಫಾಲೋ ಮಾಡಬೇಕು. ಏನಾಗಂದ್ರೆ ಅವರು ಫ್ರಾಂಚೈಸ್ ಕೊಟ್ಟಿರೋದ್ರಿಂದ ಅವ್ರು ಸ್ಟ್ಯಾಂಡರ್ಡೈಸೇಷನ್ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಬಟ್ ಅದೊಂದು ಡಿಸ್ಅಡ್ವಾಂಟೇಜ್ ಅಂತ ನನಗನ್ಸುತ್ತೆ ಫ್ರಾಂಚೈಸ್ ಬಿಸ್ನೆಸ್ಸಲ್ಲಿ.
ನೀನು ಅದನ್ನ ಡಿಸ್ಅಡ್ವಾಂಟೇಜ್ ತಿಳ್ಕೊತೀಯ ಅಂತ ಅಂದ್ರೆ ಯು ಹ್ಯಾವ್ ಟು ಸೆಟ್ ಅಪ್ ಯುವರ್ ಓನ್, ಯು ಹ್ಯಾವ್ ಟು ಸೆಟ್ ಅಪ್ ಯುವರ್ ಓನ್ ಐಡಿಯಾ, ಯು ಹ್ಯಾವ್ ಟು ಸೆಟ್ ಅಪ್ ಯುವರ್ ಓನ್ ಪೀಪಲ್, ಯು ಹ್ಯಾವ್ ಟು ಸೆಟ್ ಅಪ್, ಯು ಹ್ಯಾವ್ ಟು ಟ್ರೈನ್ ಯುವರ್ ಓನ್ ಎಂಪ್ಲಾಯೀಸ್. ಸೊ ಆ ಥರ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಅಫ್ಕೋರ್ಸ್ ಅದ್ರ ಬಗ್ಗೆ ನಾಲೆಜ್ ನಮ್ಗೆ ಸಿಗುತ್ತೆ. ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ಆದ್ರೆ ಪರ್ಫೆಕ್ಷನ್ ನಮ್ದೇ ಆದಂತ ಓನ್ ಬ್ರ್ಯಾಂಡ್ ಅನ್ನೋದು ಮಾಡ್ಬೋದು ಅಂತ ನನಗನ್ಸುತ್ತೆ. ಎಲ್ಲದಕ್ಕಿಂತ ಮೇನ್ ಏನಂತ ಹೇಳಿದ್ರೆ ನಾಲೆಜ್, ರಿಸರ್ಚ್ ಇದೆಯಲ್ಲ ಅದನ್ನ ಮಾಡಕ್ ಬರ್ಬೇಕು ಫಸ್ಟ್ ಕರೆಕ್ಟ್ ಆಗಿ. ರಿಸರ್ಚ್ ಅಂತ ಅಂದ್ರೆ ಈ ಪ್ರಾಡಕ್ಟ್ ಈಗ ನೀನ್ ರಿಸರ್ಚ್ ಮಾಡಕ್ ನನ್ನ ಕರ್ಕೊಂಡ್ ಬಂದಿದ್ದಲ್ಲ ಆ ತರ. ಇವನು ಯಾವ ನಿಂತ್ಕೊಂಡ್ರೆ ಒಂಥರ ಟ್ರೈನ್ ಇದ್ದಂಗೆ ಮಾತಾಡೋದು, ಹೊಡಿತಾನೆ ಇರ್ತಾನೆ. ಒಂದ್ ಹೇಳಿದ್ರೆ ಸಾಕು 100 ಮಾತಾಡುವ. ಅವ್ರು ಯಾವ ಥರ ಫ್ರಾಂಚೈಸ್ ಕೊಡ್ತಿದ್ದಾರೆ. ಆ್ಯಕ್ಚುಲಿ ನಾನು ಫ್ರಾಂಚೈಸ್ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟೆಡ್ ಇಲ್ಲ. ಏನಕ್ಕೆ ಅಂತಂದರೆ ಐನೋ ಫ್ರಾಂಚೈಸೀಸ್ ಹೆಂಗೆ ಅಂತಂದರೆ ನಂದನ್ನು ನಾನು ಮಾರಕ್ಕೆ ಆಯ್ತಿಲ್ಲ ಅಂದಾಗ ಬೇರೆಯವ್ರ ಕೈಲಿ ಮಾರ್ಸೋದು ಫ್ರಾಂಚೈಸು, ಅಷ್ಟೇನೆ. ಅದು ಇನ್ನೇನು ಅಲ್ಲ. ನನ್ನ ಮೇಲೆ ಹಣೆ ಇಟ್ಟು ಬಟ್ ಕೆಲವೊಂದು ಯೂಸ್ ಆಯ್ತು ನನಗಂತೂ. ಒಂದು ಒಳ್ಳೆ ನಾಲೆಜ್ ಸಿಕ್ತು. ಈ ಥರ ಎಕ್ಸ್ಪೋಲ್ ಎಲ್ಲ ಬಂದ್ರೆ ನಾಲೆಜ್ ಸಿಗುತ್ತೆ. ಅದಕ್ಕೋಸ್ಕರನೇ ಬರೋದು. ಫ್ರೀ ಆಗಿದೆ ಆ್ಯಕ್ಚುಲಿ. ಯಂಗ್ಸ್ಟರ್ಸ್ ಏನು ಮಾಡ್ಬೇಕಂದ್ರೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಏನಾದ್ರು ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂತ ಸುಮ್ಮನೆ ಬಂದ ಗುರು ನೀನು ಯಂಗ್ಸ್ಟರ್ಸ್ ಅಂದಾಗ ನೆನಪಾಯ್ತು. ಇಲ್ಲಿ ಆ್ಯಕ್ಚುಲಿ ಯಂಗ್ಸ್ಟರ್ಸ್ ಯಾರು ಇಲ್ಲ ಅಲ್ಲಿ. ನಮ್ಮ ಏಜಲ್ಲಿ ನಾವೇ ಇರೋದು ಅಂತ ಅನ್ಕೊಂಡಿನ ಅರೌಂಡ್ 23. ಇನ್ನು ಮಿಗ್ದವ್ರಲ್ಲ ಆಲ್ಮೋಸ್ಟ್ 25 ಅಬೌವ್ 30 ಆ ಒಂದು ಏಜ್ ಗ್ರೂಪಲ್ಲೇ ಜಾಸ್ತಿ ಮೆಜಾರಿಟಿ ಬಂದಿರೋದು. ಆಲ್ಮೋಸ್ಟ್ ಒಂದು 70% ಡೀಟೇಲ್ ಸಿಕ್ತು. ನನಗೆ ಇನ್ನೂ ತುಂಬಾ ಬೇಕಿತ್ತು. ನಿನಗೆ ಜಾಸ್ತಿ ಬೇಕಿತ್ತು, ನನಗೆ ಬೇಕಾಗಿರೋದು ನನಗೆ ಸಿಕ್ತು. ಅಷ್ಟೇನೆ, ಇನ್ನೇನು ಜಾಸ್ತಿ ಇಲ್ಲ. ಸಿಗೋಣ ಮುಂದಿನ ಬ್ಲಾಗಲ್ಲಿ. ನಗ್ನಾಗ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈಗ ಸೀದಾ ನಾವು ಊಟ ಗೀಟ ಮಾಡ್ಕೊಂಡು ವಿಲ್ ಗೋ ಬ್ಯಾಕ್ ಟು ಮೈಸೂರು. ಸದ್ಯಕ್ಕೆ ಬ್ಯಾಂಗ್ಳೂರ್ನ ನೋಡೋಕೈತ್ರೆ ನಮಗೆ ಸಚ್ ಓವರ್ ರೇಟೆಡ್ ಅಂತ ಅನ್ಸುತ್ತೆ. ಅಪ್ಪ ಗುರು, ನಮ್ಮ ಮೈಸೂರವ್ರಿಗೆ ಮೈಸೂರೇ ಸರಿ ಗುರು. ಪೀಸು ಯಾವ್ದು ಏನಕ್ಕೂ ಕಮ್ಮಿ ಇಲ್ಲ, ಏನಕ್ಕೂ ಜಾಸ್ತಿ ಇಲ್ಲ. ಎಷ್ಟು ಬೇಕು ಅಷ್ಟಲ್ಲಿ ಇದೀವಿ. ಪೀಸ್ ಅಪ್ಪ ನಮ್ಮ ಮೈಸೂರು. ಹಂಗಂತ ಅದೇ ಇನ್ನೊಂದು 5 years, 5 to 10 years ಹೋಗ್ಬೇಡ. ಡೌನ್ ದ ಲೈನ್ 2 years ಮೇ ಬಿ. ಓಕೆ, ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಗ್ನಾಗ್ತಾ ಇರಿ. ಥ್ಯಾಂಕ್ ಯು.